ಎಡಪಂಥೀಯ ವ್ಯವಸ್ಥೆಯ ಈ ಸರ್ಕಾರ ಕೋಮು ಸಂಘರ್ಷಕ್ಕೆ ಸದಾ ಇಂಬು ನೀಡುವಂಥ ಬಂದಂಥ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಧರ್ಮಸ್ಥಳದ ವಿಚಾರದಲ್ಲಿ ಹಿಂದೂ ಧಾರ್ಮಿಕ ಕೇಂದ್ರದಲ್ಲಿ ಮತ್ತೊಮ್ಮೆ ಕೈ ಹಾಕಿ ಭಾವುಕ ಭಕ್ತರ ಮನಸ್ಸಿಗೆ ಘಾಸಿ ಮಾಡಿದಂಥದ್ದು ಅಕ್ಷಮ್ಯ ಅಪರಾಧವಾಗಿದೆ. ಯಾವುದೋ ಒಬ್ಬ ವ್ಯಕ್ತಿಯ ಕಂಪ್ಲೇಂಟನ್ನು ಆಧರಿಸಿ ತಿಂಗಳುಗಟ್ಟಲೆ ಸುದ್ದಿ ಮಾಡಿ ಜನರ ಭಾವನೆಗಳಿಗೆ ಧಕ್ಕೆ ತೆಂದು ಗಾಯ ಮಾಡಿದಂಥ ಸರ್ಕಾರದ ಮುಖ್ಯಮಂತ್ರಿ, ಗೃಹ ಮಂತ್ರಿ ಎಲ್ಲರೂ ರಾಜ್ಯದ ಜನರ ಹಿಂದೂ ಬಾಂಧವರ ಕ್ಷಮೆ ಕೋರಬೇಕನ್ನುವಂಥ ಒತ್ತಾಯ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ.